ಹಾಯ್ ನನ್ನೆಲ್ಲ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 7 ಗಂಟೆ ಆಗೈತೆ ನೋಡಿ, ಎದ್ದು ಯಾಕೋ ಹುಷಾರ್ಲಾರಂಗೆ ಆಗೈತೆ ರೀ. ಇವಾಗ ಎದ್ದೀನಿ. ಮತ್ತು ಹೋಗಿ ಶ್ರಾವಣಿ ಇದು ತೊಗೊಂಬಂದು ಗಡಿಯಾರ ಶೆಲ್ ತಂದು ಹಾಕಿದ್ದೀನಿ ರೀ. ಅಂಗಳ ಕಸ ಗುಡ್ಸೀನಿ, ರಂಗೋಲಿ ಹಾಕಿನಿ. ನಾ ಮನೆ ಕಸ ಗುಡ್ಸಿಲ್ಲ. ಮದುವೆಗೊಂದು ಬಿಡಲಾಗ್ಯಾರಿ ಬರ್ರಿ ಅದು. ಮತ್ತು ಬೆಳಗ್ಗೆನೂ ಬಂದಿದ್ದರು. ನಾ 6ಕ್ಕೆ ಕಮ್ಮಿತ್ತು ಎದ್ದೀನಿ, ಆದ್ರೆ ಬರೀ ಅಂಗಳ ಕಸ ಒಂದೇ ಹೊಡಿ ನೋಡಿ. ಫುಲ್ ಸುಸ್ತು ಹಾಕತೈತೆ ನೋಡ್ರಿ. 7-5 ನಿಮಿಷ ಬಂದೈತೆ. ಇನ್ನೂ ಬಾಂಡೆ ಇಲ್ಲ, ಕಸ ಇಲ್ಲ, ಏನು ಕೆಲಸ ಇಲ್ಲ ನೋಡ್ರಿ. ಕುಡಿಯೋ ನೀರು ಬಂದಿಲ್ಲ ರೀ, ಸೌಳು ನೀರು ಬಂದವು. ಏನು ಮಾಡ್ಬೇಕು ಹೇಳಿ? ಇವರಿಬ್ರು ಏನು ಮಾಡಾಕತ್ತಾರನ್ರಿ? ಎಲ್ಲರೂ ಬೀರಪ್ಪನ ದರ್ಶನ ತಗೋರಿ. ವೆರಿ ಗುಡ್ ಮಾರ್ನಿಂಗ್. ಬರ್ರಿ ನಾನು ಕೂಡ ಎಲ್ಲ ಮನೆ ಕಸ ಗುಡಿಸಿ ನೋಡೋಣ್ರಿ. ಲಗ್ನಕ್ಕೆ ಹೋಗೋದಾರ ನಿಮ್ಗೆ ಗುಡಿಸಿ ಏನು ಮಾಡ್ತೀನಿ. ಹೋಗಬೇಕ್ರಿ ಮಂದಿ ಮಕ್ಕಳದಿಂದ. ಅವರು ಅವ್ರಿಗೆ ನಾವು ನೋಡ್ರಿ. ಕುಡಿ ನೀರು ಬಂದಿದ್ದು, ಕುಡಿ ನೀರು ತುಂಬಿದೆ, ಮುಸ್ರಿ ತಿಕ್ಕಿದೆ, ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡೆ. ಇವಾಗ 8-1 ನಿಮಿಷ ಆಗೈತೆ. ಪಟ್ಟನ ಒಂದಿಟ್ಟು ಉಪ್ಪಿಟ್ಟು ಮಾಡಿಬಿಡ್ತೀನಿ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೋಳಿ. ಟೈಮ್ ಭಾಳ ಆತ್ರಿ, ಹೇಳೋದು ಲೇಟ್ ಆಯಿತು. ಲೇಟ್ ಆಗ್ಯದ್ರೆ ಹಿಂಗೆ ನೋಡಿ. ಶ್ರಾವಣಕುಮಾರ್ದು ಜಾಕ ಆಗೈತೆ. ಅವರಿಬ್ರದ್ದು ಜಾಕ ಮಾಡಿಸೇನೆ ಒಳ್ಯಾಕೆ ಬಂದೀನಿ ರೀ. ಹಂಗೆ ನೀರು ತುಂಬ್ಕೊಂಡು ಬಾಂಡೆ ತಿಕ್ಕಿ ಅವರಿಬ್ರು ಜಾಕ ಮಾಡಿಸ್ಕೊಂಡು ಒಳ್ಯಾಕೆ ಬಂದೆ. ನೀರು ಬಂದವ್ರಿ, ಬ್ಯಾರಲ್ ಕಚ್ಚಿನಿ. ನಾ ಪಡ್ಸಾಲಿ ಆಟ ಕಸ ಹುಡುಗಿಲ್ಲ. ಈ ಸದ್ದ ಇವ್ರು ನಾಷ್ಟ ಮಾಡಿ ಇವ್ರು ಬುತ್ತಿ ಕಟ್ಟಿ ಮತ್ತೆ ಸಿಗ್ತೀವಿ. ಹಂಗ್ಯಾಕದು ಹಾಡು. ಶ್ರಾವಣಿನೂ ದೇವ್ರ ಪೂಜೆ ಮಾಡಾಕತ್ತಾವಡಿ. ದೇವ್ರ ಪೂಜೆ ಮಾಡಿ ದೇವ್ರಿಗೆ ಹೋಗ್ಬಾಯವ, ಟೈಮ್ ಆಗೈತಿ. ಆಡಲಿಲ್ಲಪ್ಪ, ಸರಿ. ನೀ ಏನು ಚಂದ ಆಡಲಿಲ್ಲ. ಹಿಂಗ ಆಡು. ನೋಡ್ರಿ ಇಲ್ಲೇ ಮೊಸರು ಎಪ್ಪಾಕೀನಿ. ಮೊಸರು ಎತ್ತೈತೆ. ಉಪ್ಪಿಟ್ಟು ಮಾಡಿಬಿಡ್ತೀನಿ. ಮೊಸರು ಉಪ್ಪಿಟ್ಟು ಉಂಟಾರ. ಹಾಂ ನೋಡಿ ದೋರ್ಸ ಮಾಡಿ. ದೋರ್ಸ ಮಾಡ. ಸಾಲಿಗೆ ಹೋಗತ್ತು. ಇವನ್ನೊಂದು ತರಲೆ ಇದ್ದಿದೆ ನೋಡಿ. ವಿಡಿಯೋ ಚಲೋ ಮಾಡಿದ್ನಿ ಅಂದ್ರೆ ಮತ್ತು ಒಬ್ಬ ನಡೆಸೋನೆ. ಹಾಯ್ ನನ್ನೆಲ್ಲ ಫ್ಯಾಮಿಲಿ, ಎಲ್ಲರೂ ಹೆಂಗದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ತುಂಬಾ ಬೇಜಾರು ಆಕತ್ತೈತಿ ಸ್ನೇಹಿತರೆ. ಒಂದು ಘಟನೆ ಇಡೀ ದಿನ ಕಣ್ಣೀರು ಹಾಕ್ಸೈತಿ ನೋಡಿ ನನಗೆ. ಇಡೀ ದಿನ ನಾನು ವಿಡಿಯೋ ಮಾಡೋಕ್ಕೂ ಮನಸ್ಸಿಲ್ಲ, ರಾತ್ರಿ ಟೀಚಿಂಗ್ ಮಾಡೋಕ್ಕೂ ಮನಸ್ಸಿಲ್ಲ. ನೀನೇನು ಟೀಚಿಂಗ್ ಮಾಡಿಲ್ಲ. ಇವತ್ತೂ ಒಂದು ಮುಂಜಾನೆ ಬೆಳಗ್ಗೆನ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ನಿಲ್ಲ, ಮುಗೀತು. ಮತ್ತು ಕಣ್ಣೀರು. ಇದ್ರ ಬಗ್ಗೆ ನಿಮಗೂ ಕೂಡ ಒಂದಿಷ್ಟು ಮಾತಾಡಿದ್ರಾತು ನಿಮ್ಮ ಜೊತೆನೂ ಅಂತೇಳಿ ವಿಡಿಯೋ ಚಾಲು ಮಾಡೀನಿ. ಏನಾದರೂ ನಾನು ತಪ್ಪಿದ್ರೆ ಕ್ಷಮೆ ಇರಲಿ. ಈಗ ನೋಡಿ, ಮಧ್ಯಪ್ರದೇಶ ಅಂತ ಒಂದು ತಾಯಿ ಮಗುವಿನ ಸಂಬಂಧ ಯಾವ ರೀತಿ ಇರುತ್ತಂದ್ರೆ ಎದ್ದು ಕಾಣುತ್ತೆ ನೋಡಿ. ಅದು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗೈತೆ. ನಾವು ಕೂಡ ರಘು ಶಾರ್ಟ್ ವಿಡಿಯೋ ಹಾಕಿವಿ. ಅದು ಕಳ್ಳು ಕಿತ್ತಿ ಬರುವಂಥ ಮೂಮೆಂಟ್ ನೋಡಿ. ಪ್ರತಿಯೊಬ್ಬರು ಆ ಒಂದು ಫೋಟೋ ನೋಡಿದ್ರೆ ನನ್ನ ಮಗ್ಳ ವಿಡಿಯೋ ಮ್ಯಾಗ ಮಗ್ಳು ಶೇರ್ ಮಾಡ್ತೀನಿ ರೀ. ಆ ಘಟನೆ ಆಗಿದ್ದು ಫೋಟೋಗಳೆಲ್ಲ ಅಲ್ಲಿ ಕರೆಕ್ಟಾಗಿ ಯಾರು ಮಾಹಿತಿ ಕೊಡ್ತಾಯಿಲ್ಲ. ಮಧ್ಯಪ್ರದೇಶದಲ್ಲಿ ಆಗಿದ್ದಲ್ಲ. ಅವ್ರು ನೋಡಿ ಮನೆ ಓಪ್ಲಿಂಗ್ ಹೋಗಿದ್ದು. ಮನೆ ಓಪ್ಲಿಂಗ್ ಮುಗಿಸ್ಕೊಂಡು ಸೀದಾ ಊರಿಗೆ ಬಂದ್ರೆ ಒಂದು ಗಂಡು ಒಂದು ಹೆಣ್ಣು, ಗಂಡ ಹೆಂಡತಿ 2 ಮಕ್ಕಳು. ಮುದ್ದಾದ ಸಂಸಾರ ಸ್ನೇಹಿತರೆ. ಆ ಮುದ್ದಾದ ಸಂಸಾರ ಒಂದೇನೋ ನೋಡಕ್ಕೆ ಪ್ರವಾಸಕ್ಕಂತ ನೋಡಕ್ಕೆ ಹೋಗ್ಯಾರಿ. ಹೋಗಿ ಅಲ್ಲಿ ಬಿರುಗಾಳಿ ಎದ್ದು ಅದು ಅಡುಗ ಏನ್ರಿ ಈಗ ಒಂದು ತಾಯಿ ಮಗುನ ನಾ ಸತ್ರು ಪರವಾಗಿಲ್ಲ, ಎಷ್ಟೆಲ್ಲ ತಾಯಿ ಬಗ್ಗೆ ವರ್ಣಿಸಕ್ಕೆ ಸಾಲುಗಳಿಲ್ಲ, ಪದಗಳಿಲ್ಲ. ಇದು ಇವ ಏನು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗುತ್ತಲ್ಲ,
ಆ ಫೋಟೋ ಆ ತಾಯಿ ಮಗುವಿಂದಲ್ಲ, ಅವು ಈಗ ಹಿಂಗಾಗೈತೆ ಅನ್ನೋದು ಜೆರಾಕ್ಸ್ ಕಾಪಿ ರೀ. ಅದು ಹೆಂಗೆ ಒರಿಜಿನಲ್ ಒಂದು ಕಾಗದಪತ್ರ ಇರುತ್ತೆ ನೋಡಿ, ಜೆರಾಕ್ಸ್ ಕಾಪಿ ಅಂತಲ್ಲ, ಆ ಥರ ಅದು ಯಾವುದು ಅದಲ್ಲ. ನೋಡಿ ಸ್ನೇಹಿತರೆ, ಜೀವನದಾಗ ಏನೂ ಇಲ್ಲ ರೀ, ಕಟ್ಕೊಂಡು ಹೋಗೋದು ಏನೂ ಇಲ್ಲ. ಅವರು ಹೋಗಿದ್ದು ಮನೆ ಫಂಕ್ಷನ್ಗೆ ಏನೋ ಇತ್ತು, ಇಲ್ಲಿ ತನಕ ಬಂದೀವಿ, ಅಲ್ಲಿ ಒಂದಿರುವಂಥ ಒಂದು ವಾತಾವರಣ ನೋಡ್ಕೊಂಬಂದ್ರಾತಂತ ಹೋಗಿ ಗುರುವಾರನೇ ಆಗೈತ್ರಿ ಇದು. ತಮ್ಮ ಮಗು ಅಥವಾ ತಾಯಿದು ದೃಶ್ಯ ನೋಡಿ. ಇನ್ನು ಅದು ತಾಯಿಗೆ ಏನಾಗಿತ್ತು ಅಂದ್ರೆ ಮಗುನಾರ ಕಾಪಾಡಿದ್ರಾತು. ಅವೇನೋ ಬೆಲ್ಟ್ ಅಂತ ರೀ, ತೇಲ್ಸುವಂಥ ಬೆಲ್ಟು, ಅವ್ರನ್ನ ಯಾಕೆ ಕಾಪಾಡಲಿಲ್ಲ ನೋಡಿ. ಅಲ್ಲ ಸ್ನೇಹಿತರೆ, ಅದು ಅವ್ರ ಹಣೆಬಾರ ಮುಗಿದು ಬಂದೈತ್ರಿ, ತಾಯಿ ಮಗುವಿನ ಹಣೆಬಾರ. ತಂದೆ ಮಗಳು ಉಳ್ದಾರಿ, ತಾಯಿ ಮಗಳು ತೀರೋಗ್ಯಾರ. 9 ಜನ ಸಾವನ್ನಪ್ಪಿದ್ದಾರೆ. ಅದು ಗೋರ್ಮೆಂಟ್ನಿಂದ ಆದಂಥ ಲ್ಯಾಂಚ್ ಅಂತ್ರಿ. ಅವೆಲ್ಲ ಕೇರ್ ತೊಗೋಬೇಕಾಗಿತ್ತು, ಪ್ರತಿಯೊಂದನ್ನು ಕೇರ್ ತೊಗೊಂಡು ಮಾಡಬೇಕಾಗಿತ್ತು. ಅವೇನೋ ಸೇಫ್ಟಿ ಬೆಲ್ಟ್ ಅಂತಾರೆ, ಸೇಫ್ಟಿ ಬೆಲ್ಟ್ ಕೊಟ್ಟಿಲ್ಲ ಅಂತ. ನಾನು ನಿನ್ನೆ ಇಡೀ ದಿನ ತಾಯಿ ಅದು ಎಲ್ಲ ಪ್ರತಿಯೊಂದು ಓದೋದು ಅಳೋದು. ಏನಪ್ಪ ಜೀವನ. ಹಿಂಗೆ ತಾಯಿ ಮಗುವಿನ ಹಿಡಿದಿದ್ದೊಂದು ದೃಶ್ಯ ನೋಡಿದ್ರೆ ಸಾಕು ಸ್ನೇಹಿತರೆ, ಕಣ್ಣಲ್ಲಿ ನೀರು ತಾನೇ ಹೋತೋಡಿ. ಅದು ನೋಡಿ ತಾಯಿ ಎಷ್ಟರ ನನ್ನ ಜೀವ ಹೋದ್ರು ನನ್ನ ಮಗು ಬೇಕಂತ ಹೆಂಗೆ ತೆಕ್ಕಿ ಬಿಡ್ದೈತೆ ನೋಡಿ. ಅದು ತಾಯಿ ಅಮ್ಮಲ ಹೆಂಗಿದ್ದಿರಬೇಕು. ಅದು ಸಾಯಿ ಟೈಮ್ಗೂ ನನ್ನ ಜೀವ ಹೋಗುತ್ತಂದ್ರೂ ಮಗುವಿನ ಜೀವ ಇರಲಿ ಅಂತ ಅಪ್ಪಿಕೊಂಡಿದ್ದು ಒಂದು ದೃಶ್ಯ ನೋಡ್ರಿ ಇಲ್ಲಿ ಮಗ್ಲ. ಸ್ನೇಹಿತರು, ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ದೃಶ್ಯ ನೋಡೋಕ್ಕೆ ಆಗಲ್ಲ ರೀ. ಇಷ್ಟು ತಾಯಿ ಅಂತ ತಾಯಿಗಿಂತ ಹೆಚ್ಚು ಯಾರೂ ಇಲ್ಲ ಈಗಿನ ಕಾಲದಾಗ. ಅದನ್ನು ನೋಡಿದ್ರೆ, ದೃಶ್ಯ ನೋಡಿದ್ರೇ ಸಾಕಪ್ಪ, ದೇವ್ರೆ ಏನೈತಿ ಜೀವನದಾಗ, ಏನೂ ಇಲ್ಲ ಇದು. ಸುಮ್ಮನೆ ಇಷ್ಟೆಲ್ಲ ಬಡ್ದಾಡ್ತೀವಿ. ಪಾಪ 4 ವರ್ಷದ ಮಗು ಸ್ನೇಹಿತರೆ, 4 ವರ್ಷದ ಮಗು ಅದು ಅಮ್ಮ ಅಂತ ಕೂಗೋದು, ಇದು ಕಾಪಾಡಬೇಕಂತೇಳಿ ಅಲ್ಲಿ ಮತ್ತು ಒಟ್ಟು ಇಡೀ ಅಡುಗೆ ಮುನಿಬಿಟ್ಟೈತ್ರಿ. ಎಲ್ಲಿ ಒಂದಿಷ್ಟು ಅಂಗೈಯೊಳ ಜಾಗ ಇತ್ತಿತ್ತಂತ್ರಿ, ಮುಳುಗಿದಿಲ್ಲ ಅಂತ. ಅದು ಅಲ್ಲಾರು ನನ್ನ ಮಗುವರ ಬದುಕುತ್ತನು ಅಂತೇಳಿ ಸೇಫ್ಟಿ ಬೆಲ್ಟಿನೊಳಗೆ ಸೇರಿಸ್ಕೊಂಡ ಅಂತ ಮಗುನ ಬದುಕಿಸ್ಬೇಕಂತೇಳಿ. ಆದರೂ ಸಾಧ್ಯ ಆಗಿಲ್ಲ. ಅದು ಎಲ್ಲ ಕೊನೆಗೆ ಪ್ರಾಣ ಬಿಟ್ಟು ಅದನ್ನೆಲ್ಲ ದೃಶ್ಯ ನೋಡೋಕ್ಕಾಗಲ್ರಿ. ತುಂಬಾ ಬೇಜಾರಾಗುತ್ತೆ. ಯಾವ ಜನ್ಮಕ್ಕೂ ಇಂಥದ್ದು ಯಾರಿಗೂ ಬರಬಾರ್ದು ಸ್ನೇಹಿತರೆ. 100 ಜನ್ಮ ಆದರೂ ಇಂಥ ತಾಯಿ ಮಕ್ಕಳ ಸಂಬಂಧ ಹೆಂಗೈತೆ ನೋಡಿ. ಏನಂದರ ಜೀವ ಬಿಟ್ಟಿರಬೇಕು ಸ್ನೇಹಿತರೆ. ತಾಯಿ ಮಗು ಏನು ಗೊತ್ತಾಗಲ್ಲ, ಮಗು ಫುಲ್ ಭಯ ಪಟ್ಟಿರ್ತೈತಿ. ನಮ್ಮಮ್ಮ ಅದಳ ಕಾಪಾಡ್ತಾಳೆ ಅನ್ನೋ ಒಂದು ಧೈರ್ಯ ಇರುತ್ತೆ ಮಗುವಿಗೆ. ತಾಯಿಗೆ ಏನಂದರೆ ಜೀವ ಬಿಟ್ಟಿರ್ಬೇಕ್ರಿ. ಮಗುನ ಕಾಪಾಡಲಿಲ್ಲ ಅಂತ ಮತ್ತು ಅಷ್ಟು ನೀರಲ್ಲಿ ಮುಳುಗಿದ್ರೂ ಮಗುವಿನ ಅಪ್ಪಿಕೊಂಡು ಮತ್ತು ನನ್ನ ಮಗು ಅವ್ರು ಎಷ್ಟಂತಾರೆ ತಲೆ ಓಡಿಸಿರ್ಬೇಕು ನೋಡಿ. ಪಾಪ ಇವಾಗ ನೀರಾಗ ಮುಳುಗಿದ್ರು ನಾನು ಉಳಿದಿಲ್ಲ ಅನ್ನೋ ಗೊತ್ತಾಗಿಯೂ ಮಗುನ ಕೈ ಬಿಟ್ಟಿಲ್ಲ. ನೀರಲ್ಲಿ ಎಲ್ಲಿ ಹರಿದು ಹೋಗುತ್ತೆ ಮಗು, ನನ್ನ ಕೂಡನೇ ಇರಲಿ, ನಾನು ಸಿಕ್ಕರೆ ಮಗು ಸಿಗುತ್ತೀನಂತ ವಿಚಾರ ಮಾಡೈತ ನಾನು ಅನ್ಕೊಂಡಿದ್ದು ಸ್ನೇಹಿತರೆ. ಇದು ಹಂಗೆ ಅನ್ಕೊಂಡು ಮಗುನೇ ಕೈ ಬಿಟ್ಟು ನೋಡಿ. ಆ ದೃಶ್ಯ ಅದು ತೆಗಿತಾನೆ ಯಾರಿಗೂ ಗೊತ್ತಾಗಿಲ್ಲರಿ. ಅದು ದೃಶ್ಯ ತೆಗೆದಿಂದನೇ ಮಗು ತಾಯಿ ನೋಡೇ ಎಲ್ಲರೂ ಕಣ್ಣಲ್ಲಿ ನೀಟಾರಂತ್ರಿ. ನೋಡಿ ಹೆಂಗಿದ್ದಿರ್ಬೇಕು ನೋಡಿ ತಾಯಿ ಮಕ್ಕಳ ಸಂಬಂಧ. ತಾಯಿ ಹಡ್ದಿರ್ತಾಳಂತ ತನ್ನ ಜೀವವನ್ನು ತ್ಯಾಗ ಮಾಡಿ ಜನ್ಮ ಕೊಟ್ಟಿರ್ತಾಳ. ಮಗನ ಜನ್ಮ ಉಳಿಸ್ಬೇಕಂತೆ ತನ್ನ ಜೀವ ಹೋದ್ರೆ ಪರವಾಗಿಲ್ಲ, ಅದು ಸೇಫ್ಟಿ ಬೆಲ್ಟ್ನಾಗ ಮಗುನ ಹಾಕ್ಕೊಂಡು ನನ್ನ ಬಿಟ್ಟು ಹೋಗ್ಬಾರ್ದಂತ ಇಷ್ಟು ಅಪ್ಪಕ್ಕೊಂದು ಇಷ್ಟು ಕೈ ಹಿಂಗೆ ಐತಿ ಸ್ನೇಹಿತರೆ. ಕೈ ಸನ್ಯಕ್ಕೆ ಬಿಚ್ಚಿ ನೋಡಿ. ಆ ಶವ ತಕ್ಕೊಂಡು ಕೂಡ ಮಗುನ ಶವನೂ ಬಂದೈತ್ರಿ. ಇವಾಗ ಮಗು ಕೈ ಬಿಟ್ಟಿದ ದೊಡ್ಡ ಸಮುದ್ರ ಸ್ನೇಹಿತರೆ. ಎಲ್ಲಿ ಸಿಗುತ್ತೆ ಅದು ಕೋಸ್ ಕಂದಮ್ಮ. ಅದು ತಾಯಿ ಹಂಗೆ ವಿಚಾರ ಮಾಡ್ಯಾಳು, ಏನು ಮಗು ಉಳಿಸ್ಬೇಕಂತ ವಿಚಾರ ಮಾಡ್ಯಾಳು. ಇನ್ನು ನಾವು ಸಾಯ್ದೋ ಕರೆ ಸತ್ವಂದ್ರೆ ಇನ್ನು ನಾವು ಮಗುವಿನ ಬಿಟ್ಟನಂದ್ರೆ ಮಗು ಯಾಕಡೆ ಹೋತಂದ್ರೆ ನಾನೊಂದು ಕಡೆ ಮಗು ಒಂದು ಕಡೆ ಆತೀವಿ, ನಾವಿಬ್ಬರು ಒಂದೇ ಕಡೆ ಹೋಗ್ಬೇಕಂತ ತೆಕ್ಕಿ ಬಿಡ್ದಾಳು. ಏನಂತ ವಿಚಾರ ಮಾಡ್ಬೇಕ್ರಿ, ಏನಂತ ವಿಚಾರ ಮಾಡೋಕ್ಕಿಲ್ಲ ಸ್ನೇಹಿತರೆ. ಅದು ತಾಯಿ ಕಳ್ಳು ಅನ್ನೋದೇ ಅದೇ. ಆ ತಾಯಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಇತಿಹಾಸದಾಗ ಸುಮ್ಮನೆ ಮಾಡಿಲ್ಲ ರೀ. ತಾಯಿಗಿಂತ ಯಾರೂ ದೇವರಿಲ್ಲ, ತಾಯಿನೇ ದೇವರು. ಮೊದಲ ತಾಯಿ ಅಂತ ಜನ್ಮ ಎಲ್ಲಿ ಸಿಗಲ್ರಿ. ಅಂಥ ತಾಯಿಗನ ಎಷ್ಟೋ ಮಂದಿ ಹೊಡಿತೀರಿ ಬಡಿತೀರಿ, ಆ ಥರ ಮಾಡೋಕೆ ಹೋಗ್ಬೇಡ್ರಿ.
ಎಲ್ಲ ಇದು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗೈತೆ ಅಂತ ನಾನು ಹೇಳಕತ್ತಿಲ್ಲ. ಒಂದು ತಾಯಿ ಮಗುವಿನ ಸಂಬಂಧ ಹೆಂಗಿರುತ್ತೆ ಅಂದ್ರೆ ನೀವು ಕೂಡ ಅರ್ಥ ಮಾಡ್ಕೋರಿ. ದೊಡ್ಡವ್ರು ಆ ತಾಯಿ ನಿಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾಳ, ಅದನ್ನೆಲ್ಲ ಮರಿಬೇಡ್ರಿ. ನೀವು ಕೂಡ ತಾಯಿ ಚಂದ ನೋಡ್ಕೋರಿ. ಎಷ್ಟೆಲ್ಲ ಒಂದು ತುತ್ತು ಅನ್ನ ಹಾಕ್ಲಾರ ತಾಯಿ ಹೊರಗೆ ಬಿಟ್ಟು ಬರೋದು, ತಾಯಿಗೆ ಮಾತಾಡೋದು, ಆ ಥರ ಮಾಡೋಕೆ ಹೋಗ್ಬೇಡ್ರಿ. ಹಂಗೆ ಮಾತಾಡಿದಾಗ ಎಲ್ಲ ಕಷ್ಟಪಟ್ಟು ಮಾಡಿರ್ತಾ ತಾಯಿ, ಮತ್ತು ತಾಯಿಗೆ ಏನು ಕೇಳ್ತಾರೆ, ನೀ ಏನು ಮಟ್ಟಿ. ಈಗಿನ ಮಕ್ಕಳು ಮಾತ್ರ ನಮ್ಮನ್ನು ಯಾಕೆ ಅಡಿಬೇಕು ಅನ್ನೋ ಒಂದು ಲೆಕ್ಕಕ್ಕೆ ಮಾತಾಡ್ತಾರೆ. ಇವಾಗಿನ ಮಕ್ಕಳು ಮುಂದೆ ಮಾತಾಡೋದು ವಜ್ಜೈತ್ರಿ. ನಾವು ಅವಾಗೆಲ್ಲ ಹಂಗೆ ಮಾತಾಡಿಲ್ಲ. ಆದರೆ ನಾವು ಇವಾಗ ಒಮ್ಮೆ ನಾವು ಅನ್ಬಾರ್ದು ಸ್ನೇಹಿತರೆ. ತಾಯಿ ತಂದೆ ಮಾತ್ರ ಏನನ್ನ ಹೋಗ್ಬಾರ್ದು. ಅದ್ರ ಒಂದು ಕುಟುಂಬ ಸರ್ವನಾಶ ಆತಲ್ರಿ. ಯಾರೋ ಮಾಡಿದ ತಪ್ಪಿಗೆ ಯಾರೋ ಉಣ್ಣಂಗೆ ಆಗೈತ್ರಿ. ಅವರು ಅವತ್ತು ಹೋಗುವಂಥ ಇದ್ದಿದ್ದಿಲ್ರಿ. ಅದು ಗೋರ್ಮೆಂಟ್ನಿಂದನೂ ಐತಂತ್ರಿ. ಅದು ಖಾಸಗಿ ಅಲ್ಲ, ಅದು ಭಾಳ ಸ್ಪೀಡ್ ಇರುತ್ತೆ, ಗಾಳಿ ಸ್ಪೀಡ್ ಇರುತ್ತೆ, ಹೋಗ್ಬಾರ್ದಂತ ಅನೌನ್ಸ್ ಮಾಡಿದ್ರಂತ. ಇವರು ರೊಕ್ಕ ಬೆಂಕಿ ಹಚ್ಚಲ್ರಿ. ರೊಕ್ಕ ಮುಂದೆ ಈ ರೊಕ್ಕ ಬಂತೇನ್ರಿ, ಜಲಮ್ ಅಂತಿಂಥ ಪುಟ್ಟ ಜಲಮ್ಗಳದು ಉಂಡು ತಿಂದು ಉಡು ಬಾಯಿ ಮಣ್ಣಂದ್ರೆ ಏನೈತಿಲ್ಲ ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ ನೋಡಿ. ಬಂದಿದ್ದನ್ನು ಒಪ್ಕೊಲೇಬೇಕು, ಬಂದಂಗೆ ಹೋಗಲೇಬೇಕು. ಇದು ಒಂದು ಈಗ ಫುಲ್ ವೈರಲ್ ಆಗತ್ತೈತ್ರಿ ತಾಯಿ ಮಗುವಿನ ಸಂಬಂಧ. ಆದ್ರೆ ಪ್ರತಿಯೊಬ್ಬರು ಆ ತಾಯಿ ಮಗುವಿನ ಅದು ಅಪ್ಪುಗೊಂಡಿದ್ದು ಚಿತ್ರ ನೋಡಿದ್ರಂದ್ರೆ ಎಲ್ಲರೂ ಭಾವುಕವಾಗಿ ಕಣ್ಣೀರಿಟ್ಟಿದ್ದು ಘಟನೆ ಇದಾವೆ. ನಾ ಮತ್ತು ರಗಡ್ಸಲ್ಲೇ ಕಣ್ಣೀರು ಹಾಕೀನಿ ಸ್ನೇಹಿತರೆ. ನೀನು ಹಿಡಿದಿರ ಕಣ್ಣೀರು ಹಾಕೀನಿ. ನಾನು ಇನ್ನೂ ಈಗೂ 10 ವಿಡಿಯೋ ಚಲೋ ಮಾಡಿ ನೋಡಿ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ರೆ ಆತು, ತಾಯಿ ಮಗುವಿನ ಸಂಬಂಧ ಹೆಂಗಿರುತ್ತೆ ಅಂತ. ತಾಯಿಗೆ ಯಾರು ಮಾತಾಡಬೇಡ್ರಿ. ತಾಯಿಗೋಸ್ಕರ ಕಳ್ಕೊಂಡ್ಮ್ಯಾಗ ಸಿಗಲ್ಲ ರೀ. ತಾಯಿ ತುತ್ತು ತಾಯಿ ಪ್ರೀತಿ ಸಿಗ್ಬೇಕಂದ್ರೆ 7 ಜನ್ಮ ಪುಣ್ಯ ಮಾಡಿರಬೇಕು. ಆ ಪುಣ್ಯ ನೀವು ಮಾಡಿರ್ತೀವಿ ಅಂತ ನಿಮ್ಗೆ ಸಿಕ್ಕಿರ್ತೈತೆ. ಅದನ್ನ ಎಂದಿಗೂ ಕಳ್ಕೊಬೇಡ್ರಿ ಅಂತ ನಾನು ವಿಡಿಯೋ ಮೂಲಕ ಕೇಳ್ಕೊತೀನಿ ನೋಡಿ. ವಿಧಿ ಎಲ್ಲಿಂದ ಎಲ್ಲಿ ಕರ್ಸೈತೆ ನೋಡಿ. ಅವರು ಮನೆ ಒಪ್ಲಿಂಗ್ ಹೋಗಿ ಅಲ್ಲಿ ಪ್ರಾಣ ಕೊಡ್ಬೇಕು. ಅದೇ ರೀ ನಮ್ಮ ಮನೆ ಬರ್ದಾಗ ಏನು ಬರ್ತೈತೆ ಅದು ತಪ್ಪಲ್ಲ ಅಂತ ದೇವ್ರು ತನ್ನ ಮ್ಯಾಗ ಹಾಕೋನಲ್ರಿ. ಈ ಮನೆ ಒಪ್ಲಿಂಗ್ ಹೋಗಿ ಸೀದಾ ಹೋಗಿ ಅವ್ರಿಗೆ ಏನಾರ ಆಗಿತ್ತು ಅಲ್ಲಿಗೆ ಒಳಗೆ ಗಂಗಮ್ಮ ಕೂಡೋದೈತಂತ. ಇನ್ನೂ ಒಂದು ಏನಂದ್ರೆ, ನಮ್ಮ ಹಳ್ಳಿ ಕಡೆ ಅನ್ನೋರು ಹೆಣ್ಮಕ್ಳು ಹೊಳಿ ಆಚೆ ಕಡೆಗಿಂತ ಹೆಚ್ಚು ಕಡೆ ಹೊಳಿ ದಾಟಬೇಕಂದ್ರೆ ತಿಂಗಳದ್ದು ಸಮಸ್ಯೆ ಇರುತ್ತಲ್ಲ, ಅದು ಆದ್ರೆ ಅದು ಹಡಗು ಮುಳುಗುವಂಥ ಚಾನ್ಸ್ ಇರುತ್ತಂತ ನಾನು ಇಲ್ಲಿ ಕೇಳೀನಿ ಸ್ನೇಹಿತರೆ. ಇದೆಲ್ಲ ಆಗಿಂದ ಅನ್ನಕತ್ತಾರ. ಅದು ಏನೋ ಇಲ್ಲಿ ಆಗಿತ್ತಂದ್ರೆ ಅವ್ರಿಗೆ ಹೇಳಿದ್ರಂದ್ರೆ ಅವ್ರಿಗೆ ನೀರು ಹಾಕಿ ಮಾಡ್ತಾರಂತ ನೋಡಿ. ಒಬ್ರು ಯಾರೋ ಮಾಡಿದ ತಪ್ಪಿಗೆ ಯಾರು ಉಣ್ಣೋದಂತ ಹಿಂಗೈತೆ. ಇದನ್ನ ಯಾರು ಇವಾಗ ನಂಬಲ್ರಿ. ನಾನು ಅಲ್ಲಿ ಅಂದಿದ್ದಂತ ನಿಮಗೂ ಅನ್ನಕತ್ತೀನಿ. ಅವೆಲ್ಲ ಸುಳ್ಳು ಆಗಿರಲ್ಲ ಸ್ನೇಹಿತರೆ. ಹಿಂದೆಲ್ಲ ಹಳ್ಳಿಗಳಲ್ಲಿ ಬಂದಂಥ ಪದ್ಧತಿ ಯಾವುದೂ ಸುಳ್ಳಾಗಿಲ್ಲ. ಆದ್ರೆ ಇವಾಗೆಲ್ಲ ಮೊದಲಿಂದೆಲ್ಲ ಮೊದಲು ಹಂಗೆ ಹಿಂದೆ ಕಿರಿಯರ್ ಅಂತ ಯಾವಾಗ ಹಿಂದೆ ಕಿರಿಯರ ಎಷ್ಟು ಗಟ್ಟಿಮುಟ್ಟಿದ್ರು ಅಂಥದ್ದು ಸುಟ್ಕೊಂಡು ತಿನ್ನುವಂಥ ಹಸಿ ಮಾಂಸ ತಿಂದು ಸುಟ್ಕೊಂಡು ತಿಂದು ಅಷ್ಟು ಗಟ್ಟಿಯಾಗಿ ಜೀವನ 100 ವರ್ಷ ಬದುಕಿ ಜೀವನ ಮಾಡ್ತಿದ್ರು. ಇವಾಗ ಏನದು ಎಗ್ ರೈಸ, ಗೋಬಿಯ, ಪಾನಿಪುರಿಯ ತಿಂದು ಏನು ಚಂದ ನೋಡಿ. 30 ವರ್ಷಕ್ಕೆ, 40 ವರ್ಷಕ್ಕೆ, 50 ವರ್ಷಕ್ಕೆ ಬರೀ ವಯಸ್ಸಿನವ್ರಿಗೆ ಹಾರ್ಟ್ ಅಟ್ಯಾಕು, ಪ್ರತಿಯೊಬ್ಬರಿಗೆ ಆಕ್ಸಿಡೆಂಟ. ಪ್ರತಿಯೊಬ್ಬರು ಭೂಮಿ ಮ್ಯಾಗ ಜಲ್ದಿನೇ ಸಾಯಕತ್ತಾರೆ ಸ್ನೇಹಿತರೆ. ಈ ಭೂಮಿ ಭಾರ ಆಗೈತೆ ಅನ್ನೋದು ಗೊತ್ತಾಗಲ್ಲ. ಇದು ಜಗತ್ತಿಗೆ ಭಾರ ಆಗೈತೆ ಅನ್ನೋದು ಗೊತ್ತಾಗಲ್ಲ. ಮೊದಲಿನ ಜೀವನನೇ ಬೆಸ್ಟ್ ನೋಡಿ. ಅವರು ಒಂದೇ ತೂತನ ತಿನ್ಲಕ್ಕಾಗಿ ಏನೋ ಕಸ ತಿನ್ನೋಕ್ಕಿಂತ ತುಸು ತಿನ್ಬೇಕಂತ ಹಂಗೆ ತಿಂದು ಅವರು ಆರಾಮ ತಮ್ಮ ಜೀವನ 100 ವರ್ಷ ಯಶಸ್ಸನ್ನು ಮುಗಿಸ್ಯಾರ. ಇವಾಗಿನವರು ಎಲ್ಲನೂ ಬಡಿದ್ರಿ ಸುಮ್ಮ ಹಿಂದೋಡಲ್ಲ ಮುಂದೋಡಲ್ಲ ಬಡದು ಕೇರಿ ಬಂದ್ನಪ್ಪ ನಾನು ಕೂಡ ಅಂತ ಹೋಗ್ಬಿಡ್ತಾರೆ. ಅದರಲ್ಲಿ ನಾನು ಹೋಗ್ಬೇಕು ಅನ್ಭವ್ಸಕತ್ತೀನಿ ರೀ ಆ ಘಟನೆ. ಓದೋರು ಓದ್ತಾರೆ, ಇದ್ದವ್ರದ್ದು ಜೀವನ ಹೆಂಗೆ ಅನ್ನೋದು ಗೊತ್ತಿರುತ್ತೆ. ಇವಾಗ ನೋಡಿ, ತಾಯಿ ಮಗು ಓದ್ತು, ತಂದೆ ಮಗಳು ಏನು ಮಾಡ್ಬೇಕು ಹೇಳಿ ಸ್ನೇಹಿತರೆ. ಪುನಃ ಸತ್ತೋರು ಜಲಮ್ ಬೇಷಿ, ಇದ್ದವ್ರದ್ದು ಎಷ್ಟು ನೋಡಿ. ಇದ್ದವ್ರದ್ದು ಇದಕ್ಕೂ ಬೇಡ್ರಿ ಜೀವ. ಸತ್ತೋರು ಹೋಗ್ಬಿಡ್ತಾರೆ ನೆಮ್ಮದಿ ಮ್ಯಾಗ ಕಣ್ಣು ಮುಚ್ಚಿ. ಆ ಸಾಯಿ ತನಕ ಅಷ್ಟೇ ಭಯ ಇರುತ್ತೆ ರೀ. ಆ ಸಾವಿನ ಬಾಗಿಲು ದಟ್ಟಿಂದ ಭಯ ಇರಲ್ಲ ಅವರಿಗೆ. ತಾಯಿ ಮಗು ಒಮ್ಮೆ ಓದ್ತಲ್ರಿ. ಇದು ನಾನು ಹುಟ್ಟಿಂದನೇ ಇಷ್ಟೇ ಒಮ್ಮೆ ಕೇಳಿಬಿಡ್ರಿ ಇಂಥ ಘಟನೆ. ಇದೇ ಫಸ್ಟ್ ಟೈಮ್ ಕೇಳೋದು. ನೀವು ಕೂಡ ಯಾರಾದರೂ ಕೇಳಿರಿನು ಈ ಥರ ಘಟನೆ ಆಗ್ಯಾವನು ಹಿಂದಕ್ಕಿಲ್ಲ ಅಂತ ನೀವು ಯಾರಾದರೂ ನೋಡೋರಿದ್ರೆ ಹೇಳ್ರಿ. ಆದ್ರೆ ಈ ದೃಶ್ಯವನ್ನು ನೋಡಿ ಆ ಪಾಪ ತಾಯಿ ಮಗುನ ಉಳಿಸ್ಬೇಕಂತ ಹೋರಾಡಿದ್ದಕ್ಕೋಸ್ಕರ ತೆಕ್ಕಿ ಬಿಡ್ದಳು. ಇಲ್ಲ ನಾವು ಸಾಯತ್ತೀವಿ ಅನ್ನೋದು ನಾವು ಸಾಯತ್ತೀವಿ, ನನ್ನ ಮಗುಗಳೆಲ್ಲ ನಾನು ಉಳೆಲ್ಲ
ನಾವು ಸತ್ವಿ ಅಂದ್ರೆ ನಮ್ಮ ಶವ ಮಗು ಒಮ್ಮೆ ನಾವು ಸಿಗಲಿ ಅಂತ ತೆಕ್ಕಿ ಬಿಡ್ದ ಅನ್ನೋ ಗೊತ್ತಿಲ್ಲ. ಆ ದೃಶ್ಯ ಹೊಡ್ಯಾರ ಅವ್ರು ಮಗನ ಕಾಪಾಡ್ಬೇಕನ್ನೋಂಕ ತೆಕ್ಕಿ ಬಿಡ್ದ ಅಂತ ಅನಿಸುತ್ತೆ. ಮತ್ತು ಅದು ಒಂದು ವಿಚಾರ ಮಾಡಿದ್ರೆ ಇನ್ನೊಂದು ಸೈಡ್ ವಿಚಾರ ಮಾಡ್ಯಾರ, ಮಗು ಯಾಕಡ್ರೆ ಹೋತಂದ್ರೆ ಸಣ್ಣ ಕಂದಮ್ಮ ಏನು ಸಿಗುತ್ತಾ ನನ್ನ ಕಣ್ಣನ್ನು ಕೂಡ ಇರಲಿ ಅಂಥೇಳಿ ತೆಕ್ಕಿ ಬಿಡ್ದ ಅಂಥೇಳಿ. ತಾಯಿ ಮಕ್ಕಳು ಸಂಬಂಧ ಅಗಲಾರ ಸಂಬಂಧ ಏನೋ ಋಣಾನುಬಂಧ ಅಂತಾರಲ್ಲ, ಹಂಗ್ರಿ ತಾಯಿ ಮಕ್ಕಳು ನಾವು ಒಂದಾಗಿರ್ಬೇಕಂದ್ರೆ ಅದು ಋಣಾನುಬಂಧ ಇರಬೇಕು. ಆ ಘಟನೆ ಇನ್ನೂ ನನ್ನ ಕಣ್ಣಲ್ಲಿ ಹಂಗೆ ಐತೆ ನೋಡಿ. ಇವತ್ತು ಹೊತ್ತು ಕಣ್ಣೆಲ್ಲ ಸಣ್ಣ ಆಗ್ಬಿಟ್ಟು ಸ್ನೇಹಿತರೆ. ಪ್ರತಿಯೊಂದು ಒಬ್ಬರ ಮನುಷ್ಯ ಅಂಥವರು ಕ್ರೂರಿ ಅದಾರ, ಅವ್ರಿಗೆ ಕಣ್ಣ ನೀರೇ ಬರಲಪ್ಪ. ಅವರು ತಮ್ಮ ಸೊಕ್ಕು ದಮ್ ದಿಮಾಕ್ನ್ಯಾಗ ಅದಾರ ಅಂದ್ರೆ ಈ ದೃಶ್ಯ ನೋಡಿದ್ರಂದ್ರೆ ಅವರು ಕಣ್ಣೀರು ಇಟ್ಟೇ ಇಡ್ತಾರೆ. ಆ ಥರ ಐತೆ ಆ ದೃಶ್ಯ ನೋಡಿದ್ರೆ ಯಾರಿಗೂ ಕೂಡ ಒಂಥರ ಇದು ಆಗುತ್ತೆ ನೋಡಿ, ಕಳ್ಳು ಕಿತ್ತಿ ಬಂದಂಗೆ ಆಗುತ್ತೆ ಸ್ನೇಹಿತರೆ. ಈ ವಿಡಿಯೋಲಿ ಎಂಡ್ ಮಾಡ್ತೀನಿ, ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.